ಎಲ್ಲರಿಗೂ ಆತ್ಮೀಯ ಸ್ವಾಗತ. ಹುಬ್ಬಳ್ಳಿಯ 3000 ಮಠದ 800 ವರ್ಷದ ರಹಸ್ಯ. ಈ ಹುಬ್ಬಳ್ಳಿಯ 3000 ಮಠಕ್ಕೆ 3000 ಮಠ ಎಂದು ಹೇಗೆ ಏಕೆ ಹೆಸರು ಬಂದಿತು ಎನ್ನುವುದರ ಬಗ್ಗೆ, ಆ ಮಠದ ಹಿನ್ನೆಲೆಯ ಬಗ್ಗೆ ತಿಳಿದುಕೊಳ್ಳೋಣ. ರಹಸ್ಯ 1. ಉತ್ತರ ಕರ್ನಾಟಕದ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿಯ ಕಮರಿಪೇಟೆಯಲ್ಲಿರುವ ಹುಬ್ಬಳ್ಳಿಯ ಹೂವುಗಳಂತೆ ಶೋಭಿಸುವ ಜಗದ್ಗುರು 3000 ಮಠವು 12ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ಪವಿತ್ರ ಸುಪ್ರಸಿದ್ಧ ಮಠವಾಗಿದೆ. ಈ ಮಠವು ಸಾಮಾನ್ಯ ಮಠವಾಗಿರುವುದಿಲ್ಲ, ಏಕೆಂದರೆ ಅಲ್ಲಮ ಪ್ರಭುವಿನ ಶೂನ್ಯ ಪೀಠದ ಪರಂಪರೆಯಿಂದ ಬೆಳೆದು ಬಂದಿರತಕ್ಕಂಥ ಮಠವಾಗಿದೆ. ಅಲ್ಲಮ ಪ್ರಭು ಅಂದರೆ 12ನೇ ಶತಮಾನದ ಶ್ರೇಷ್ಠ ವಚನಕಾರ, ಅನುಭವ ಮಂಟಪದ ಅಧ್ಯಕ್ಷ. ಅವರ ಒಂದು ತತ್ವ ಈ ಮಠದಲ್ಲಿ ಇನ್ನೂ ಜೀವಂತವಾಗಿದೆ. ಅಂದರೆ ಇಂದಿಗೆ 2026ಕ್ಕೆ ಸುಮಾರು 850 ವರ್ಷಗಳಾಗಿವೆ. ಪ್ರೊಫೆಸರ್ ವರದರಾಜ್ ಉಮರ್ಜಿಯವರು ಬೆಳಕಿಗೆ ತಂದಿರತಕ್ಕಂಥ ಕಲಚೂರಿಯ 12ನೇ ಶತಮಾನದ ಶಿರಸಿಯ ಶಿಲಾಶಾಸನದಲ್ಲಿ ಈ 3000 ಮಠದ ಉಲ್ಲೇಖವಿದೆ. ರಹಸ್ಯ 2. ಈ 3000 ಮಠದಲ್ಲಿ ಹುಚ್ಚನೆಂದರೆ ಬೆಂಕಿಯ ಕೆಂಡ. ಅವನ ಅಂಗಾರ ಹಿಡಿದು ಆಣೆ ಮಾಡಿದರೆ ಸಮಸ್ಯೆ ಯಾವುದೇ ಇರಲಿ ಅದು ಮುಗಿಯುತ್ತಂತೆ ಎಂದು ಜನ ಇಂದಿಗೂ ನಂಬಿರುವರು. ಸುಮಾರು 200 ವರ್ಷಗಳಿಂದಲೂ ನಂಬಿಕೊಂಡು ಬಂದಿರತಕ್ಕಂಥ ಪದ್ಧತಿ ಇದಾಗಿದೆ. ಈ ಅಂಗಾರದಿಂದ ಕೋರ್ಟು ಕೇಸು ಸಮಸ್ಯೆ ಪರಿಹಾರ ಯಾವುದೇ ಇರಲಿ ಅದು ಆಗುತ್ತದೆ ಎಂದು ಹೇಳಲಾಗುತ್ತದೆ. ಈ ಕಾರಣದಿಂದ ಈ ಮಠಕ್ಕೆ ಹುಚ್ಚನ ಮಠ, ಗುರುಸಿದ್ದಪ್ಪನ ಮಠ ಎಂದು ಕರೆಯಲಾಗುತ್ತದೆ. ಇದು ಬಸವಣ್ಣನವರ ಕಾಲದ ಲಿಂಗಾಯತ ಮಠವಾಗಿದೆ. ಈ ಮಠವು ತನ್ನದೇ ಆಗಿರ್ತಕ್ಕಂಥ ದಾಸೋಹ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಅಪಾರವಾಗಿರ್ತಕ್ಕಂಥ ಗೌರವವನ್ನು ಪಡೆದುಕೊಂಡಿದೆ. ಇನ್ನು ರಹಸ್ಯ 3. ಕಲ್ಯಾಣದಲ್ಲಿ ಕ್ರಾಂತಿಯಾದಾಗ 3000 ಭಕ್ತ ಮಹೇಶ್ವರರು ಪೋವಳ್ಳಿಗೆ ಬಂದರು. ಅಂದರೆ ಈಗಿನ ಹುಬ್ಬಳ್ಳಿಗೆ ಬಂದರು. ಅವರು ಈ ಒಂದು ಮಠದಲ್ಲಿ ತಂಗಿದ್ದರಿಂದ ಆ 3000 ಜನರ ಶಕ್ತಿ ಭಕ್ತಿ ಇಲ್ಲಿದ್ದರಿಂದ ಈ ಮಠವು 3000 ವಚನಕಾರರು ಮತ್ತು ಭಕ್ತರ ಜವಾಬ್ದಾರಿಯನ್ನು ಹೊತ್ತಿದ್ದರಿಂದ ಹಾಗೂ ಪ್ರತಿದಿನ 3000 ಜನರಿಗೆ ಇಲ್ಲಿ ಅನ್ನ ದಾಸೋಹ ನಡೆಸುತ್ತಿದ್ದರಿಂದ ಇದಕ್ಕೆ ಈ ಮಠಕ್ಕೆ 3000 ಮಠ ಎಂದು ಹೆಸರು ಬಂದಿದೆ. ನೀವು ಈ 3000 ಮಠವನ್ನು ಈ ವಿಡಿಯೋದಲ್ಲಿ ನೋಡುತ್ತಿದ್ದೀರಿ. ದೊಡ್ಡದಾಗಿರ್ತಕ್ಕಂಥ ಮಠ ಇದಾಗಿದೆ. ಇನ್ನು ರಹಸ್ಯ 4. ಈ ಮಠದ ಆವರಣದಲ್ಲಿ ಸಂಸ್ಥಾಪಕ ಶ್ರೀ ಗುರುಸಿದ್ದೇಶ್ವರ ಸ್ವಾಮೀಜಿಗಳು ಸೇರಿದಂತೆ ಹಿಂದಿನ ಅನೇಕ ಸುಮಾರು 30 ಜಗದ್ಗುರುಗಳು, ಮಠಾಧೀಶರು, ಸ್ವಾಮೀಜಿಗಳ ಗದ್ದುಗೆಗಳು ಇಲ್ಲಿವೆ. ಈ ರೀತಿ 30 ಸ್ವಾಮೀಜಿಗಳ ಗದ್ದುಗೆಗಳು ಇರುವುದು ಇಡೀ ಕರ್ನಾಟಕದಲ್ಲಿ ಭಾಳಷ್ಟು ಅಪರೂಪವಾಗಿರ್ತಕ್ಕಂಥ ಒಂದು ವಿಷಯವಾಗಿದೆ. ಎಲ್ಲ ಗದ್ದುಗೆಗಳಿಗೂ ಕೂಡ ಪ್ರತಿದಿನ ಪೂಜೆಯನ್ನು ನಡೆಸಲಾಗುತ್ತದೆ. ಇನ್ನು ರಹಸ್ಯ 5. ಶೈವ ಮೂಲದ ತಾಯಿ ಬೇರಿನಂತೆ ಈ ಮಠವು
12ನೇ ಶತಮಾನದ ಶ್ರೀ ಅಲ್ಲಮ ಪ್ರಭುದೇವರ ಸಂಪ್ರದಾಯದ ಶೂನ್ಯ ಸಿಂಹಾಸನ ಮಠವಾಗಿ ಉತ್ಕ್ರಾಂತಿಯಾಗಿದೆ ಎಂದು ಊಹಿಸಲಾಗಿದೆ. ರಹಸ್ಯ 6. ಕಿತ್ತೂರು ಚೆನ್ನಮ್ಮನ ಸಂಸ್ಥಾನದ ಅವನತಿಯ ನಂತರ ಅದೇ ಸಂಸ್ಥಾನದ ಅಂದರೆ ಕಿತ್ತೂರು ಚೆನ್ನಮ್ಮನ ಅರಮನೆಯ ಕಟ್ಟಿಗೆಗಳನ್ನು ಈ ಒಂದು ಮಠಕ್ಕೆ ಜೋಡಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಅಂದರೆ ಬ್ರಿಟಿಷರು ಚೆನ್ನಮ್ಮನನ್ನು ಸೋಲಿಸಿದ ನಂತರ ಆ ಒಂದು ಸಂಸ್ಥಾನದ ಅವನತಿಯ ನಂತರ ಆ ಮಠದ ಕಟ್ಟಿಗೆಯ ಕಂಬಗಳನ್ನು ಈ ಮಠಕ್ಕೆ ಜೋಡಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಅದನ್ನು ನೀವು ಈ ಮಠದಲ್ಲಿ ವಿಡಿಯೋದಲ್ಲಿ ನೋಡುತ್ತಿದ್ದೀರಿ. ಆ ಕಂಬಗಳು ಕಿತ್ತೂರು ಸಂಸ್ಥಾನದ ಮಠದ ಅರಮನೆಯ ಕಂಬಗಳೆಂದು ಹೇಳಲಾಗುತ್ತದೆ. ತಾಳೆ ಗ್ರಂಥಗಳನ್ನು ಸಂಗ್ರಹಿಸಿಡಲು ಓಲೆ ಮಠವನ್ನು ಕಟ್ಟಲಾಯಿತು. ಅಲ್ಲಮ ಪ್ರಭುಗಳ ಶೂನ್ಯ ಪೀಠದ ಪರಂಪರೆಯಲ್ಲಿ ಅನೇಕ ಜಗದ್ಗುರು ಪೀಠಗಳು ಮತ್ತು ನಿರಂಜನ ಪೀಠಗಳು ಉದಯಿಸಿದವು. ಶ್ರೀ 3000 ಮಠದ ಲಿಂಗೈಕ್ಯ ಜಗದ್ಗುರು ಗಂಗಾಧರ ರಾಜಯೋಗೇಂದ್ರ ಮಹಾಸ್ವಾಮಿಗಳವರು ಈ ಜಗದ್ಗುರು ಪೀಠವನ್ನು ಅಲಂಕರಿಸಿದಂತಹ ಮಹಾಮಹಿಮರಾಗಿರುತ್ತಾರೆ. ಅವರು ಸಮಾಜ ಸೇವೆಯೇ ಸದಾಶಿವನೊಲುಮೆಯಯ್ಯ ಎಂದು ಘೋಷಿಸಿದರು. ಅವರು ಸಮಾಜ ಸೇವೆಯೇ ಸದಾಶಿವನೊಲುಮೆಯಯ್ಯ ಎಂದು ಘೋಷಿಸಿದರು. ಹುಬ್ಬಳ್ಳಿಯಲ್ಲಿ ಅವರು ಶ್ರೀ ಜಗದ್ಗುರು ಗಂಗಾಧರ ಜಿನ್ನಿಂಗ್ ಆ್ಯಂಡ್ ಪ್ರೆಸ್ಸಿಂಗ್ ಫ್ಯಾಕ್ಟರಿಯನ್ನು ಸ್ಥಾಪಿಸಿದರು. ಅಷ್ಟೇ ಅಲ್ಲ, ಅವರು ಕರ್ನಾಟಕದ ಇತಿಹಾಸದಲ್ಲಿಯೇ ಮೊದಲು ಬಾರಿಗೆ ಧರ್ಮ ತರಂಗಿಣಿ ಎಂಬ ಮಾಸಪತ್ರಿಕೆಯನ್ನು ಆರಂಭಿಸಿದರು. ಅದಕ್ಕೆ ಸ್ವತಂತ್ರವಾಗಿರ್ತಕ್ಕಂಥ ಮುದ್ರಣಾಲಯವನ್ನು ಕಲ್ಪಿಸಿಕೊಟ್ಟರು. ಶ್ರೀಗಳು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿ ಶ್ರೀ ಕಾಡಸಿದ್ದೇಶ್ವರ ಕಾಲೇಜನ್ನು ಸ್ಥಾಪಿಸಲು ಬಹಳಷ್ಟು ಪ್ರೋತ್ಸಾಹಿಸಿದರು. ಅಷ್ಟೇ ಅಲ್ಲ, ಜಗದ್ಗುರು ಗಂಗಾಧರ ಕಾಮರ್ಸ್ ಕಾಲೇಜನ್ನು ಕೂಡ ಅವರು ಸ್ಥಾಪಿಸಿದರು. ಅಂದರೆ ಅಂದಿನ ಕಾಲದಲ್ಲಿ ವಾಣಿಜ್ಯ ಕೇಂದ್ರವಾಗಿರ್ತಕ್ಕಂಥ ಹುಬ್ಬಳ್ಳಿಯನ್ನು, ಅಂದರೆ ವ್ಯಾಪಾರ ವಾಣಿಜ್ಯಕ್ಕೆ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಹುಬ್ಬಳ್ಳಿಯನ್ನು ಶಿಕ್ಷಣ ಕೇಂದ್ರವನ್ನಾಗಿ ನಿರ್ಮಿಸಲು ಈ ಶ್ರೀಗಳು ಭಾಳಷ್ಟು ಶ್ರಮಿಸಿದರು. ಹೀಗಾಗಿ ಕ್ರಿಸ್ತಶಕ 1958 ಮೇ 1ರಂದು ಹುಬ್ಬಳ್ಳಿಯ ಈ 3000 ಮಠದ ಇತಿಹಾಸದಲ್ಲಿ ಒಂದು ನವಯುಗ ಆರಂಭವಾಯಿತು. ನಿರಂತರವಾಗಿ ದುಡಿಯುವ ಭಕ್ತಿ ವೃಂದವನ್ನು ಉದ್ಧರಿಸಿದ ದಿವಂಗತ ಡಾಕ್ಟರ್ ಮುಜುಗಂರವರು ತಮ್ಮ ಕಾಲದಲ್ಲಿ ಪರಂಜ್ಯೋತಿ ಎಂಬ ಮಾಸಪತ್ರಿಕೆಯನ್ನು ಪ್ರಾರಂಭಿಸಿದರು. ಆಗ ಹುಬ್ಬಳ್ಳಿ ಮಹಾನಗರ ಪಾಲಿಕೆಯಲ್ಲಿ ಪ್ರಪ್ರಥಮ ಮಹಿಳಾ ಕಾಲೇಜೊಂದನ್ನು ಅವರು ಸ್ಥಾಪಿಸಿದರು. ಇಂದೂ ಕೂಡ 3000ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿನಿಯರು ಅಲ್ಲಿ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ. ಈ ಮಠದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಕೊನೆಯ ಸೋಮವಾರದಂದು ಕರ್ತೃ ಶ್ರೀ ಗುರುಸಿದ್ದೇಶ್ವರರ ರಥೋತ್ಸವ ಅಂದರೆ ಜಾತ್ರೆ ವಿಜೃಂಭಣೆಯಿಂದ ಸಡಗರದಿಂದ ಸಂಭ್ರಮದಿಂದ ಇಲ್ಲಿ ನಡೆಯುತ್ತದೆ. ದೊಡ್ಡದಾಗಿರ್ತಕ್ಕಂಥ ಜಾತ್ರೆ ಇಲ್ಲಿ ಆಗುತ್ತದೆ. ಇಲ್ಲಿ ದಸರಾ ಹಬ್ಬವನ್ನು ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಅದರ ಜೊತೆಯಲ್ಲಿ ಮಹಾಶಿವರಾತ್ರಿ ಹಬ್ಬ ಆಗಿರ್ಬೋದು, ಕಾರ್ತಿಕೋತ್ಸವಗಳು ಆಗಿರ್ಬೋದು, ಬಸವ ಜಯಂತಿ ಹಾಗೂ ನಿತ್ಯ ಕರ್ತೃ ಗದ್ದುಗೆಗೆ ಪೂಜೆ ಸೇವೆಗಳು ನಡೆಯುತ್ತವೆ. ದಯವಿಟ್ಟು ಎಲ್ಲರೂ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿರಿ. ಶೇರ್, ಕಾಮೆಂಟ್ಸ್, ಸಬ್ಸ್ಕ್ರೈಬ್ಗಳನ್ನು ಮಾಡಿರಿ ಎಂದು ಹೇಳುತ್ತಾ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.